ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರುವಂತಹ ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. 20/30 ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರ್, BDA. ಫ್ರಂಟ್ ಎಲಿವೇಷನ್ನು ಆಪೋಸಿಟೇ ಟಾರ್ ರೋಡು, 20 ಅಡಿ ವೈಡ್ ಆಗಿದೆ. 80 ಫೀಟ್ ಕನಕಪುರ ಮೇನ್ ರೋಡ್ ಏನಿದೆಯಲ್ವಾ, ಅದಕ್ಕೆ ಪ್ಯಾರಲಲ್ ಆಗಿ ಬರುತ್ತೆ. ಫ್ರಂಟ್ ಎಲಿವೇಷನ್ನು ನಾರ್ತ್ ಫೇಸ್ ಗೇಟ್ ಬರುತ್ತೆ, ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. MS ಗೇಟು ಒಂದು ವಾಕಬಲ್ ಗೇಟ್ ಕೊಟ್ಟಿದ್ದಾರೆ, 4 ಫೋಲ್ಡಬಲ್ ಗೇಟ್ ಕೊಟ್ಟಿರೋದು. MS ಗೇಟು CNC ಕಟ್ಟಿಂಗಿದ್ದು ಚೆನ್ನಾಗಿ ಬಂದಿದೆ. ವಾಕಬಲ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಎಂಟ್ರಿ ಆಗ್ತಾಯಿದ್ದಂಗೆ ಕಾವೇರಿ ಪ್ರಾವಿಷನ್ನು ಆಲ್ರೆಡಿ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡ್ತಾ ಇದ್ದೀರಾ, 1x1 ಸೆರಾಮಿಕ್ ಟೈಲ್ಸು. ವಾಲ್ ಕ್ಲ್ಯಾಂಡಿಂಗು 2x4 ವೆಟ್ರಿಫೈಡ್ ಟೈಲ್ಸು. ಒಂದು ನಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಒಳಗಡೆ ಗ್ಯಾಸು ಮತ್ತು ಬೋರ್ವೆಲ್ಲು ಕನೆಕ್ಷನ್ ಇರೋದು. ಅಲ್ಲಿ ಗ್ಯಾಸು ಮತ್ತು ಬೋರ್ವೆಲ್ ಅಲ್ಲಿ ಬರುತ್ತೆ. ಹಾಗೆ ಈ ಕಡೆ ಸಂಪು 10,500 ಲೀಟರ್ ಬರುತ್ತೆ. ಸುತ್ತ ಅಬ್ಸರ್ವ್ ಮಾಡಿ ನೋಡಿ, 2x4 ವೆಟ್ರಿಫೈಡ್ ಟೈಲ್ಸು. ಇದು ಹಾಕೋದ್ರಿಂದ ನಮಗೆ ಮೇಂಟೆನೆನ್ಸ್ ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ಕಿಂತ ತೋರಿಸ್ಬೇಕಂದ್ರೆ ಇಲ್ಲಿದೆ, ಆಲ್ರೆಡಿ ಪರ್ಮನೆಂಟ್ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ನಿಮ್ಮ ಹತ್ರ EV ವೆಹಿಕಲ್ಸ್ಗಳಿದ್ದರೆ ಚಾರ್ಜ್ ಮಾಡ್ಬೋದು. ಸೊ ಸರ್ಕ್ಯೂಟ್ಗಳು ಮಾಡಿಕೊಟ್ಟಿದ್ದಾರೆ. ಈ ಕಡೆ ಫುಲ್ ಪಾರ್ಕಿಂಗ್ಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾವು 2 ಬಿಗ್ ಕಾರ್ಗಳು ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಲಾಸ್ಟಲ್ಲಿ ನೋಡ್ತಿದ್ದೀರಾ, ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದಾರೆ ಮತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಮೇಲ್ಗಡೆಯಿಂದ ನಮಗೆ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. UPS ಪಾಯಿಂಟು ಅಲ್ಲಿದೆ. ಫ್ಯೂಚರಲ್ಲಿ ಒಂದು ರೂಮ್ ಥರ ಏನಾದರೂ ಮಾಡ್ಕೊತೀನಿ ಅಂದರೆ ಈ ಭೀಮ್ಗೆ ಕೆಳಗಡೆಯಿಂದ ಒಂದು ವಾಲ್ ಕ್ರಿಯೇಟ್ ಮಾಡಿದರೆ ಇದೊಂದು ರೂಮ್ ಆಗುತ್ತೆ. ಆಪ್ಷನ್ ತುಂಬ ಜನ ಪಾರ್ಕಿಂಗ್ಗಳು ಕೇಳ್ತಿದ್ದಾರೆ, ಹಾಗಾಗಿ ಬಿಟ್ಟಿದ್ದಾರೆ. ಸೊ ನೀವು ಸ್ಲ್ಯಾಬ್ ಏನಾರು ಅಡುಗೆ ಮನೆಯಲ್ಲಿ ಇಟ್ಕೊತೀನಿ ಅಂದರೆ ಕನೆಕ್ಷನ್ ಎಲ್ಲ ಇದೆ. ಇನ್ಲೆಟು ಇದೆ, ಅಲ್ಲಿ ಕೆಳಗಡೆ ಔಟ್ಲೆಟ್ ಇದೆ. ಬೇಕಾದ್ರೆ ಕಿಚನ್ ಸ್ಲ್ಯಾಬ್ ಥರ ಇಟ್ಕೋಬೋದು. ಫ್ಯೂಚರಲ್ಲಿ ಬೇಕು ರೂಮ್ ಅನ್ನೋರಿಗೆ ಮಾತ್ರ ಇದು. ಹಾಗಾಗಿ ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಒಂದು ಮನೆಯ ಲುಕ್ಕು. ಚೆನ್ನಾಗಿ ಮಾಡಿದ್ದಾರೆ, ಡೌಟೇ ಇಲ್ಲ. ಸರಿ, ಹಾಗಾದರೆ ಸ್ಟೇರ್ ಕೇಸು ಆ್ಯಂಟಿಸಿಡ್ ಲಪ್ಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು 304 kg ಜಿಂದಾಲ್ದು. ಇಲ್ಲಿ ಮೇಲ್ಗಡೆಯಿಂದ ಪಾರ್ಕಿಂಗ್ ಲೇಔಟ್ ನಮಗೆ ಈ ಥರ ಕಾಣಿಸುತ್ತೆ. ರೈಟ್, ಸ್ಟೇರ್ ಕೇಸ್ 4 ಅಡಿ ವೈಡ್ ಆಗಿದೆ. ಈಸಿಯಾಗಿ ದೊಡ್ಡ ಸೋಫಾ ಇದ್ರೂ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಲೆಫ್ಟ್ ಸೈಡಲ್ಲಿ ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ, ಮೇಂಟೆನೆನ್ಸ್ ಈಸಿಗೋಸ್ಕರ. ಇನ್ನೊಂದು ಸೈಡು ವಾಲ್ ಕ್ರಿಯೇಟ್ ಮಾಡಿದ್ದಾರೆ, ಅದ್ರ ಮೇಲ್ಗಡೆ SS ರೇಲಿಂಗ್ಸ್ ಅಟ್ಯಾಚ್ ಮಾಡಿರೋದು. PVC ಫಾಲ್ ಸೀಲಿಂಗ್ ಬರುತ್ತೆ. ಆಪೋಸಿಟು ಟಫನ್ ಗ್ಲಾಸು ವಿತ್ ಫ್ಲವರ್ ಡೆಕೋರೇಷನ್ ಇರುವಂಥದ್ದು. ಲೈಕ್ ಈ ಥರ ಇದೆ. ಫುಲ್ ಇಂಪ್ರೂವ್ಮೆಂಟ್ ಆ್ಯಂಡ್ ಡೆವಲಪ್ ಆಗಿರುವಂತಹ ಏರಿಯಾ ಅಂತಲೇ ಹೇಳ್ಬೋದು. ಮೇಲಿಂದ ಕೆಳಗಡೆ ಈ ಥರ ಒಂದು ಲುಕ್ ತೋರಿಸ್ತಾ ಇದ್ದೀನಿ. PVC ಫಾಲ್ ಸೀಲಿಂಗು. ಓಕೆ, ಮೇನ್ ಡೋರ್ ಬಂದು ಈಸ್ಟ್ ಫೇಸು. ಟೀಕುಡ್ಡಿಂದು ಸಿಂಪಲಾಗಿ ಹಾಫ್ ಸನ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಫ್ಲೋರ್ ಬಂದು ಗ್ರಾನೈಟು, ಕ್ವಾಲಿಟಿ ಗ್ರಾನೈಟು ತುಂಬ ಇಷ್ಟ ಆಯಿತು. ಎದುರುಗಡೆ ನೋಡಿದರೆ ಇನ್ನೂ ಇಷ್ಟಪಡ್ತೀರಾ. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ. POP ಫಾಲ್ ಸೀಲಿಂಗು. ರಸ್ತೆ ಸೈಡ್ ಇರೋದ್ರಿಂದ ಬಿಗ್ ವಿಂಡೋಗಳು ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಸೋಫಾನ ನಾವು ಈಸಿಯಾಗಿ L ಶೇಪಲ್ಲಿ ಹಾಕ್ಕೋಬೋದು. ತುಂಬ ಸ್ಪೇಸ್ ಇದೆ. ಸ್ಟೋರೇಜ್ಗೋಸ್ಕರ ಸ್ಟೇರ್ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಮೇನ್ ಡೋರು, ವಿಂಡೋ, ಆ ಡೋರ್ ಪಕ್ಕ TV ಕ್ಯಾಬಿನೆಟ್ಟು. ಎಷ್ಟೇ ದೊಡ್ಡ TV ಇದ್ದರೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಸರಿನಾ? ಇದೊಂದು ಹಾಲ್ನ ಲುಕ್ ಆಗಿರುತ್ತೆ. ಈ ಕಡೆ ಚೈನ್ ಲಿಂಕ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ, ಅದಕ್ಕೆ ವಿನಿಯರ್ ಲ್ಯಾಮಿನೇಟೆಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅಡುಗೆ ಮನೆಗೆ ಮತ್ತು ಪೂಜಾ ರೂಮ್ಗೆ ಟೀಕುಡ್ಡಲ್ಲಿ ಮಾಡಿರುವಂತಹ ವುಡ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ಪೂಜಾ ರೂಮು ಇಬ್ಬರು ಅಡಲ್ಟ್ ಅಂದರೆ ಹಿರಿಯರು ಇಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು. 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈಂಡಿಂಗು, ಗೋಲ್ಡನ್ ಬಾರ್ಡರು, ಹಿಚಿಂಗ್ ಗ್ಲಾಸು, ಫ್ರೇಮ್ ಬಂದು ಟೀಕುಡ್ಡು. ಸರಿನಾ? ಓಕೆ. ಅಡುಗೆ ಮನೆಗೆ ಆರ್ಚ್ ಮಾಡಿಕೊಟ್ಟಿದ್ದಾರೆ ವುಡ್ ವರ್ಕಲ್ಲಿ. ರೈಟ್ ಸೈಡಿಗೆ ಡೈನಿಂಗ್ ಹಾಲ್ ಏರಿಯಾ, ಲೆಫ್ಟ್ ಸೈಡಲ್ಲಿ ಅಡುಗೆ ಮನೆ ಪಾಯಿಂಟು. ಓಕೆ, ಅಡುಗೆ ಮನೆನ ತೋರಿಸ್ಕೊಡ್ತೀನಿ ಫಸ್ಟು. L ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಅಡುಗೆ ಮನೆ.
ಎಲ್ಲ ಟ್ಯಾಂಡಮ್ ಬಾಕ್ಸ್ಗಳು ಏನಿದೆಯಲ್ಲ ಸಾಫ್ಟ್ ಕ್ಲೋಸರ್ಸ್ಗಳಾಗಿರುತ್ತೆ. ಜಿ ಪ್ರೊಫೈಲ್ ಓಪನ್ ಡೋರ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಎಲ್ಲ ಆಲ್ರೆಡಿ ಆಗಿದೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ನ ಕೊಟ್ಟಿರುವಂಥದ್ದು. ಇದೆಲ್ಲ ನಿಮಗೆ ಅಬ್ಸರ್ವ್ ಮಾಡಿ ನೋಡಿ, ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಜಿ ಪ್ರೊಫೈಲರ್ ಎಲ್ಲ SS, ಅಲ್ಲಿ ಡ್ರೈ ವೆಜಿಟೇಬಲ್ ಇಟ್ಕೊಳ್ಳೋದಕ್ಕೆ ಬಾಸ್ಕೆಟು. ಹಾಗಾದರೆ ಇಲ್ಲಿ ಚಿಮ್ನಿ ಪಾಯಿಂಟ್ ಬರುತ್ತೆ, ಅಕ್ವಾಗಾರ್ಡ್ ಪಾಯಿಂಟು, ಅಲ್ಲಿ ಒಲೆ ಸ್ಟೌವು, ಅಕ್ವಾಗಾರ್ಡ್ ಪಾಯಿಂಟ್ ಮೇಲ್ಗಡೆ ಲೈಕ್ ಈ ಥರ ಇದೆ. ಈ ಕಡೆಯಿಂದ ಡೈನಿಂಗ್ ಹಾಲ್ ಏರಿಯಾ, ಇಲ್ಲೇ ದೊಡ್ಡದಾಗಿ ಫ್ರಿಜ್ನ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು. 6ರಿಂದ 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಆರಾಮಾಗಿ ಹಾಕ್ಕೋಬೋದು. ಮೇಲ್ಗಡೆ ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗ್ ಬರುತ್ತೆ. ಯುಟಿಲಿಟಿ ತೋರಿಸೋಕ್ಕಿಂತ ಮುಂಚೆ ನಾನು ಡೈನಿಂಗ್ ಹಾಲ್ ಏರಿಯಾ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಕ್ರ್ಯಾಕರ್ ಯೂನಿಟ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಏರಿಯಾ, ಅಂದರೆ ಡೈನಿಂಗ್ ಟೇಬಲಲ್ಲಿ ಊಟ ಮಾಡಿ ಕೈ ತೊಳೆಯೋದಕ್ಕೋಸ್ಕರ ಇದು ಮಾಡಿದ್ದಾರೆ. ಸೆರಾಮಿಕ್ಕಿಂದು ಚೆನ್ನಾಗಿದೆ. ಫಿಟ್ಟಿಂಗ್ ಎಲ್ಲ ಜಾಗ್ವಾರ್ ಬರುತ್ತೆ. ಓಕೆ, ಡೈನಿಂಗ್ ಹಾಲ್ ಏರಿಯಾದಿಂದ ಒಂದು ಅಡುಗೆ ಮನೆಯ ಲುಕ್ ಇದಾಗಿರುತ್ತೆ. ವೆಂಟಿಲೇಷನ್ಗೆ ವಿಂಡೋ ಕೂಡ ಇದೆ. ಬಿಗ್ ಡೋರ್ ಮಾಡಿ ಕೊಟ್ಟಿದ್ದಾರೆ. ಯುಟಿಲಿಟಿ ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ನಿಮಗೆ ಅಲ್ಲಿ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಕಷ್ಟ ಆದರೆ ಬೇಕಾದ್ರೆ ಇಲ್ಲಿ ತೊಳ್ಕೊಬೋದು, ಅಥವಾ ಡಿಶ್ ವಾಷರ್ ಇದ್ದರೆ ಇಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಪ್ಲಗ್ ಪಾಯಿಂಟ್ ಇದೆ, ಮತ್ತು ಇನ್ಲೆಟು ಕೆಳಗಡೆ ಔಟ್ಲೆಟು 4 ಕಡೆ ವೈಡ್ ಆಗಿದೆ. ಹಾಗೆ ಈ ಕಡೆ ಪ್ಯಾನ್ ಮಾಡಿ ತೋರಿಸಿದ್ರೆ ಇಲ್ಲೊಂದು ಕಾಮನ್ ಟಾಯ್ಲೆಟು ಬಾತ್ರೂಮು ಹೇಳ್ತೀನಿ ರೀ. ಓಕೆ, ದಿಸ್ ಈಸ್ ಓನ್ಲಿ ಟಾಯ್ಲೆಟು. ವಾಲ್ ಮೌಂಟ್ ಕಮೋಡು ಕೊಟ್ಟಿದ್ದಾರೆ. ಸೆರಾ 2x4 ವಿಟರ್ಬೆಲ್ಟ್ ಟು ಬಾಟಮ್, ಮತ್ತು ವೆಂಟಿಲೇಷನ್ಗೆ ಒಂದು ವಿಂಡೋ. ಬಾತ್ರೂಮ್ ಯಾಕೆ ಅಲ್ಲ ಅಂತಂದರೆ ಬಿಕಾಸ್ ಅಲ್ಲಿ ಶವರ್ ಇಲ್ಲ, ಹಾಗಾಗಿ ಯಾರ್ದು ಮಗುಳ್ತಾ ಇದೆ. ಇದು ಈ ಫಸ್ಟ್ ಫ್ಲೋರಲ್ಲಿ ಕೊಟ್ಟಿರುವಂಥ ಫೆಸಿಲಿಟೀಸು. ಇದೆಲ್ಲ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬಂದಿದೆ. ಡೋಟೆ ಎಲ್ಲ ಪಿಲ್ಲರ್, ವುಡ್ ವರ್ಕ್ ಪಿಲ್ಲರ್ ಮಾಡಿದ್ದಾರೆ. ಇಲ್ಲೂ ಕೂಡ 3.5 ಅಡಿ ವೈಡಾಗಿ ಸ್ಟೇರ್ಕೇಸ್ನ ಕೊಟ್ಟಿರೋದು. SS ರೇಲಿಂಗ್ಸ್ ಕೊಟ್ಟಿದ್ದಾರೆ ಕಂಟಿನ್ಯೂಸು ಜಿಂದಾಲ್ದು. ಸೊ ಮೇಲ್ಗಣಿತ ಕೆಳಗಡೆ ನಮಗೆ ಒಂದು ಲಕ್ಷಣ ಈ ಥರ ಕಾಣಿಸುತ್ತೆ ಮನೆಯದು. ಈಗ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಇಲ್ಲಿ ಬಂದು ನಮಗೆ ಸ್ಟಡಿ ಕ್ಯಾಬಿನೆಟು, 2 ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಏನು ಬೇಕಾದರೂ ಮಕ್ಕಳಿದ್ದರು ಕೂತ್ಕೊಂಡು ಓದ್ಕೋಬೋದು. ಮತ್ತು ಇಲ್ಲಿ ಮೇಲಿಂದ ಕೆಳಗಡೆ ಸ್ಟೇರ್ಕೇಸ್ ಈ ಥರ ಕಾಣಿಸುತ್ತೆ. ನ್ಯಾಚುರಲ್ ಲೈಟು ಸಖತ್ತಾಗಿ ಬರ್ತಾಯಿದೆ, ಹೇಳ್ತೀನಿ. ಇದು ಮಾಸ್ಟರ್ ಬೆಡ್ರೂಮು ತುಂಬ ಸ್ಪೇಸ್ ಬಂದಿದೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟು, ಕುಷನ್ ಪ್ಯಾಡ್ನ ಕೊಟ್ಟಿರೋದು. ವೆಂಟಿಲೇಷನ್ಗೆ 2 ಸೈಡು ಬಿಗ್ ವಿಂಡೋ, POP ಆ್ಯಂಡ್ PVC ಅಟ್ಯಾಚ್ ಆಗಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಕ್ಯಾಬಿನೆಟು, ಅಲ್ಲಿ G ಪ್ರೊಫೈಲ್ ಸ್ಟೋರೇಜ್ ಸಿಗುತ್ತೆ. ಹಾಗೆ ಇಲ್ಲಿ TV ಕ್ಯಾಬಿನೆಟು ಅಥವಾ ಯೂನಿಟು. ಇದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಈ ಡೋರ್ ಹಿಂದ್ಗಡೆಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಎಲ್ಲ ಆಗೋಗಿದೆ. ಸೊ 2x4 ವೆಟಿಫೈಡ್ ಟೈಲ್ಸು, ಟಾಪ್ ಟು ಬಾಟಮು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಸ್ಪೇಷಿಯಸ್ ಡೋಟ ಎಲ್ಲ ಹೆವಿಯಾಗಿದೆ. ಇದು ಸ್ಟಡಿ ಕ್ಯಾಬಿನೆಟು, ಸ್ಟೇರ್ಕೇಸು. ಇದರ ಆಪೋಸಿಟೇ ಚಿಲ್ಡ್ರನ್ ಬೆಡ್ರೂಮ್ ಅಷ್ಟೇ. POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಬಿಗ್ ವಿಂಡೋ. ಕಿಂಗ್ ಸೈಜ್ಗಿಂತ ದೊಡ್ಡದಾದ ಕಾಟ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಹಾಗೆ ಇಲ್ಲೊಂದು ಬಾಲ್ಕನಿ ಬರುತ್ತೆ, ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ. ನಾನು ನಿಮಗೆ ಫಸ್ಟ್ ಬಾಲ್ಕನಿ ತೋರಿಸ್ಕೊಡ್ತೀನಿ. ಹ್ಯಾಂಡಲ್ ಆಗಲಿ, ಟವರ್ ಟ್ಯಾಪಪ್ ಆಗಲಿ ತುಂಬ ಕ್ವಾಲಿಟಿಯಾಗಿರೋದನ್ನೇ ಕೊಟ್ಟಿದ್ದಾರೆ. ಓಕೆ, ಒಂದು ಚೇರ್ ಹಾಕ್ಕೋಬೋದು, ಸೀಟ್ ಔಟ್ ಮಾಡ್ಬೋದು. ವೆಟರ್ಬೆಡ್ ಟೈಲ್ಸು, ವಾಲ್ ಕ್ಲೈಂಡಿಂಗು, PVC ಫಾಲ್ ಸೀಲಿಂಗು, ಟಫನ್ ಗ್ಲಾಸು, SS ರೇಲಿಂಗ್ಸು. ಸೊ ರಸ್ತೆ ಈ ಥರ ಬರುತ್ತೆ, ಚೆನ್ನಾಗಿದೆ. ಓಕೆ, ಇಲ್ಲೇ ಪಕ್ಕದಲ್ಲಿ ನಮಗೆ ಒಂದು ಬಾತ್ರೂಮ್. ವಾಸ್ಕಲ್ಗಳೆಲ್ಲ ನಮಗೆ ಟೀಕುಡ್ಡು, ಡೋರ್ಗಳೆಲ್ಲ ಕ್ವಾಲಿಟಿಯಾಗಿರೋದನ್ನೇ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ.
ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, ವಾಲ್ ಮೌಂಟ್ ಕಮೋಡು, 2x4 ವೆಟ್ರಿಫೈಡ್ ಟೈಲ್ಸ್, ಟಾಪ್ ಟು ಬಾಟಮು, ಶವರ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಎಲ್ಲ ಆಗೋಗಿದೆ ಆಲ್ರೆಡಿ. ಜಸ್ಟ್ ಒಂದು ಸಲ ನೆಲ ಒರೆಸಿದ್ರೆ ಮುಗಿದೋಯ್ತು. ಗೃಹ ಪ್ರವೇಶಕ್ಕೆ ರೆಡಿ ಮನೆ ನೋಡಿ. ಸೇಮ್ ಆ್ಯಸ್ ಇಟ್ ಈಸ್ ಕೆಳಗಡೆ ಏನು 3.5 ಅಡಿ ವೈಡ್ ನೋಡಿದಾರಲ್ಲ ಸ್ಟೇರ್ಕೇಸು, ಇದೇ ನಮಗೆ ಕಂಟಿನ್ಯೂಸ್ ಸಿಗುತ್ತೆ. ನ್ಯಾಚುರಲ್ ಲೈಟು ಒಳಗಡೆ ಸಕ್ಕತ್ತ ಬರ್ತಾಯಿದೆ. ಸ್ಕೈಲೈಟ್ ಹಾಕಿರೋದ್ರಿಂದ ಬಿಸಿಲು, ಗಾಳಿ, ಬೆಳಕು, ಗಾಳಿ ಇಲ್ಲ ಬೆಳಕು ಚೆನ್ನಾಗಿ ಬರ್ತಾಯಿದೆ. ನಮಗೆ ಕೆಳಗಡೆಯಿಂದ ಮೇಲಿನವರೆಗೂ ಸೇಮ್ ಪ್ಯಾಟ್ರನ್ ಗ್ರಾನೈಟ್ ಕಂಟಿನ್ಯೂ ಆಗೋದು, ಎಲ್ಲೂ ಕೂಡ ಚೇಂಜ್ ಮಾಡಿಲ್ಲ. ಸ್ಯಾಂಡ್ವಿಚ್ ಥರ ಮಿಡ್ಲಲ್ಲಿ ರೆಡ್ಡು ಕ್ವಾಡ್ಸ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸ್ಪೇಸ್ ಉಳಿಯೋದಲ್ವ, ಹಾಗಾಗಿ ಇವರು ಯೂಸ್ ಮಾಡಿದ್ದಾರೆ ಅಷ್ಟೇ. ಸಾರಿ, ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ. ಸ್ಕೈಲೈಟು ಇದೆ, ಕೆಳಗಡೆವರೆಗೂ ಬೆಳಕು ಬರ್ತಾಯಿದೆ ನಮಗೆ. ಇಲ್ಲಿ 3ನೇ ಬೆಡ್ರೂಮು, ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದ್ರಲ್ಲ ಅದೇ ಥರ. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು, ಬಿಗ್ ವಿಂಡೋ 2, POP ಫಾಲ್ ಸೀಲಿಂಗು, 3 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಸ್ಪೇಷಿಯಸ್. ಓಕೆ, ಈ ಡೋರ್ ಹಿಂದ್ಗಡೆ ನಮಗೆ ಬಾತ್ರೂಮ್ ಬರುತ್ತೆ. ಎಲ್ಲ ವಾಸ್ಕಲ್ ಬಿಟ್ಟು ಕೊಟ್ಟೆ, ಡೌಟೇ ಇಲ್ಲ. ನೋಡ್ತಿದ್ದೀರಾ, ಎಲ್ಲ ವಾಲ್ ಮೌಂಟ್ ಕಮೋಡ್ಗಳೇ ಕೊಟ್ಟಿದ್ದಾರೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು, ನಲ್ಲಿಗಳೆಲ್ಲ ಇದು ಎಲ್ಲ ಸೆರ, ಹಿಂಡ್ವೇರ್ ಸೆರಾನೆ. ಓಕೆ, 3 ಬೆಡ್ರೂಮ್ ತೋರಿಸಾಯಿತು. 3rd ಫ್ಲೋರಿಂದದ್ದು ಈಗ ಇಲ್ಲಿ ಮೋಲ್ಡ್ ಟೆರೆಸ್ ಅಂತ ಹೇಳ್ಬೋದು. ಇಷ್ಟೇ ಸ್ಪೇಸ್ ಓಪನ್ ಕೊಟ್ಟಿದ್ದಾರೆ. ಫುಲ್ ಫಿನ್ಸಿಂಗ್ ಆಗಿದೆ, ನೋಡ್ತಾ ಇದ್ದೀರಾ. ಇನ್ ಕೇಸ್ ಫ್ಯೂಚರಲ್ಲಿ ರೂಮ್ ಏನಾರು ಮಾಡ್ಕೊತೀನಿ ಅಂದರೆ ಇದು ಕ್ಲೋಸ್ ಮಾಡಿಬಿಟ್ರೆ ರೂಮ್ ಆಗುತ್ತೆ. ಇಲ್ಲಿ UPVC ಸ್ಲೈಡಿಂಗ್ ವಿಂಡೋ ಹಾಕೋಬೋದು, ಇಲ್ಲಾಂದರೆ SS ರೇಲಿಂಗ್ಸು, ಇಲ್ಲಾಂತಂದರೆ MIಸಲ್ಲಿ ಕಟಿಂಗ್ ಮಾಡಿಸಿ ಹಾಕ್ಸ್ಬೋದು. ವಾಷಿಂಗ್ ಮಷಿನ್ ಪಾಯಿಂಟು, ಪ್ಲಗ್ ಪಾಯಿಂಟು, ಇನ್ಲೆಟು, ಕೆಳಗಡೆ ಔಟ್ಲೆಟ್ ಇದೆ, ಇಲ್ಲಿ ಇಟ್ಕೋಬೋದು. ಇದು ಜಿಮ್ಮು, ಯೋಗ, ಮಲ್ಟಿಪರ್ಪಸ್ ರೂಮ್ ಆದರೂ ಕನ್ವರ್ಟ್ ಮಾಡ್ಕೋಬೋದು. ಇದಿಷ್ಟು ಈ ಫ್ಲೋರಲ್ಲಿ. ಮೇಲ್ಗಡೆಯಿಂದ ಮೆಟ್ರೋ ಸ್ಟೇಷನ್ ಹತ್ತಿರ ಕಾಣಿಸುತ್ತೆ, ಕರ್ಕೊಂಡೋಗಿ ತೋರಿಸ್ತೀನಿ. ಹೈ ಗೇಜ್ ಲ್ಯಾಡರ್ ಕೊಟ್ಟಿದ್ದಾರೆ, 6 ಇಂಚಸ್ ವೈಡ್ ಆಗಿದೆ. ಈಸಿಯಾಗಿ ನಿಮ್ಮ ಪಾದಗಳನ್ನ ಇದ್ರ ಮೇಲೆ ಇಡ್ಬೋದು. ಇನ್ನು ಸ್ಪೆಷಾಲಿಟಿ ಏನಂದರೆ ಇದು ಬೇಡ ಅಂದರೆ ನಾವು ಸ್ಲೈಡ್ ಮಾಡಿಕೊಂಡ್ರೆ ಕ್ಲೋಸ್ ಆಗುತ್ತೆ, ಬೇಕು ಅಂದಾಗ ಓಪನ್ ಮಾಡ್ಕೋಬೋದು. ಸ್ಲೈಡರ್ ಅದು ಇದೇ ಟಫನ್ ಗ್ಲಾಸು, ನ್ಯಾಚುರಲ್ ಲೈಟ್ ಮೇಲ್ಗಡೆ ಬರೋದು. 4 ಅಡಿ ವೈಡು ಕಾಂಪೌಂಡ್ ಕೊಟ್ಟಿದ್ದಾರೆ. ಕೇಬಲ್ ವರ್ಕೆಲ್ಲ ಆಗೋಗಿದೆ. 1000 ಲೀಟರ್ ಸಿಂಟ್ಯಾಕ್ಸ್ ಮೇಲ್ಗಡೆ ಕೊಟ್ಟಿದ್ದಾರೆ, ಮತ್ತು ಹೆಡ್ ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಸ್ಪೇಸ್ ಸಿಗುವಂಥದ್ದು ನೋಡಿ, ಅದು ಸ್ಲೈಡರ್. ಅದು ವಾಜರಾಡಿ ಮೆಟ್ರೋ ಸ್ಟೇಷನ್ ತುಂಬ ಹತ್ರ. ಇದೇನು ರೂಫ್ ನೋಡ್ತಾ ಇದ್ದೀರಾ, ಇದು ವಾಜರಾಡಿ ಮೆಟ್ರೋ ಸ್ಟೇಷನ್ನು. ಇಲ್ಲಿ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಇದು. ಸೊ ಈ ಮನೆಗೆ ಮೆಟ್ರೋ ಸ್ಟೇಷನ್ಗಳು ತುಂಬ ಹತ್ತಿರ ಇದೆ. ಸ್ಪೋರ್ಟ್ಸ್ ಕ್ಲಬ್ ಎಲ್ಲ ಇಲ್ಲೇ ಇದೆ. ಓಕೆ, ಅಂಜನಾಪುರ 2nd ಬ್ಲಾಕು, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರ್, 20/30 BDA. ಆಸ್ಕಿಂಗ್ ಪ್ರೈಸ್ 1,61 lakhs, 1,61 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತಾರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂದರೆ ಅವ್ರಿಗೆ ಶೇರ್ ಮಾಡಿ. ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.